ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೀನಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 119 ಅದರ 71ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಹಾಲೆಲೂಯಾ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ಭಕ್ತನು ಈ ರೀತಿಯಾಗಿ ಬರಿತಾ ಇದ್ದಾನೆ, ಕಷ್ಟಾನುಭವವು ಹಿತಕರವಾಯಿತು ಎಂಬುದಾಗಿ. ಹಾಲೆಲೂಯಾ. ನೋಡಿ, ಒಂದು ವಾಕ್ಯ ನಮಗೆ ಆಶ್ಚರ್ಯವನ್ನು ತರುತ್ತೆ. ಕಷ್ಟಾನುಭವ ಅನ್ನುವಂಥದ್ದು ಹೇಗೆ ನಮಗೆ ಒಳ್ಳೆಯದಾಗಿರುತ್ತೆ, ಹೇಗೆ ನಮಗೆ ಹಿತವಾಗಿರುತ್ತೆ, ಅದು ಕಹಿತನ ಅಲ್ವಾ, ಅದು ಹಿತವಾಗಿ ಇರೋದಿಲ್ಲ ಅಲ್ವಾ ಎಂಬುದಾಗಿ ಅನೇಕರಿಗೆ ಈ ವೇಳೆ ನಿಮಗೆ ಒಂದು ರೀತಿಯಾದ ಸಂದೇಹ ಬಂದಿರ್ಬೋದು. ಆದರೆ ಏನಕ್ಕೆ ಇಲ್ಲಿ ಭಕ್ತನು ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನೆಂಬುದಾಗಿ ಹೇಳುತ್ತಿದ್ದಾನೆ ಎಂಬುದಾಗಿ ನೋಡುವಾಗ, ಯಾವಾಗ ಭಕ್ತನಿಗೆ ಅನೇಕ ರೀತಿಯಾದ ಕಷ್ಟಗಳು ಬಂತು, ಶೋಧನೆಗಳು ಬಂತು, ಇಕ್ಕಟ್ಟಾದ ಪರಿಸ್ಥಿತಿಗಳು ಬಂತು, ಆಗ ಅವನು ಹಿತವಾಗಿ ಸಂತೋಷವಾಗಿ ಇದ್ದಂಥ ಆ ದಿನಮಾನಗಳಲ್ಲಿ ದೇವರನ್ನು ನಂಬುವುದಕ್ಕಿಂತಲೂ ಹೆಚ್ಚಾಗಿ ಯಾವಾಗ ಕಷ್ಟ ಬಂತೋ ಆವಾಗ ಅವನು ಇನ್ನೂ ಹೆಚ್ಚಾಗಿ ಅವನು ದೇವರ ಮೇಲೆ ಇನ್ನೂ ಎಷ್ಟೋ ಹೆಚ್ಚಾಗಿ ಅವನು ದೇವರ ಮೇಲೆ ಆತುಕೊಳ್ಳುವುದನ್ನು, ಆತನ ವಾಕ್ಯಗಳನ್ನು ಧ್ಯಾನಿಸುವುದನ್ನು, ಆತನಲ್ಲಿ ಇನ್ನೂ ಹೆಚ್ಚಾಗಿ ಆಳವಾಗಿ ಬೇರೂರುವುದನ್ನು ನಾವು ನೋಡ್ತೇವೆ. ಹಾಲೆಲೂಯಾ. ದಾವೀದನ ಜೀವಿತದಲ್ಲಿ ನಾವು ನೋಡುವುದಾದರೆ, ಸೌಲನು ಯಾವಾಗ ದಾವೀದನು ಸಿಕ್ಕಿದರೆ ಅವನನ್ನು ಕೊಲ್ಲಬೇಕು ಎಂಬುದಾಗಿ ಕಾಯುತ್ತಾ ಇದ್ದನೋ, ಅಂಥ ಪರಿಸ್ಥಿತಿಗಳಲ್ಲಿ ಅವನು ಸ್ವಂತ ಮನೆಯಲ್ಲೂ ಸಹ ಅವನು ಜೀವಿಸದೆ ಬಂಡೆಗಳಲ್ಲಿ, ಗುಡ್ಡಗಳಲ್ಲಿ, ಬೆಟ್ಟಗಳಲ್ಲಿ ಅವನು ವಾಸಿಸುವುದನ್ನು, ಶತ್ರು ಭಯದಿಂದ ಅವನು ಭಯಪೀಡಿತನಾಗಿ ವಾಸ ಮಾಡುವುದನ್ನು ನಾವು ನೋಡ್ತೇವೆ. ಅಂಥ ಸಮಯಗಳಲ್ಲೂ ಸಹ ದಾವೀದನು ದೇವರನ್ನು ಮರೆಯಲಿಲ್ಲ. ಯಾವಾಗ ಕಷ್ಟ ಹೆಚ್ಚಾಗಿ ಬಂತೋ ಆವಾಗ ದಾವೀದನು ಇನ್ನೂ ಹೆಚ್ಚಾಗಿ ದೇವರಿಗೆ ಹತ್ತಿರವಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಅದರ ನಿಮಿತ್ತವಾಗಿಯೇ ದಾವೀದನು ಈ ವಾಕ್ಯವನ್ನು ಬರೆಯುತ್ತಾನೆ, ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತುಕೊಂಡೆನೆಂಬುದಾಗಿ. ಹಾಲೆಲೂಯಾ. ನೋಡ್ರಿ ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಕೆಲವೊಂದು ಕಷ್ಟಗಳು, ಇಕ್ಕಟ್ಟುಗಳು ಸಂಭವಿಸುವಾಗ ನಾವು ದೇವರನ್ನು ದೂಷಣೆ ಮಾಡದೆ, ಈ ರೀತಿಯಾಗಿ ನಮಗೆ ಸಂಭವಿಸಿತು, ನಾವು ದೇವರನ್ನು ನಂಬಿದ್ದರಿಂದಲೇ ಈ ರೀತಿ ನಮಗೆ ಆಯಿತು ಎಂಬುದಾಗಿ ನಾವು ದೇವರನ್ನು ದೂರದೆ, ದೇವರನ್ನು ಬಿಟ್ಟು ಅಗಲಿ ನಾವು ದೂರ ಹೋಗದೆ, ಇದು ಹಿತಕರವಾಗಿದೆ ಎಂಬುದಾಗಿ ನಾವು ಇನ್ನೂ ದೇವರಿಗೆ ಹತ್ತಿರವಾಗಿ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ, ಇನ್ನೂ ಹೆಚ್ಚಾಗಿ ವಾಕ್ಯದಲ್ಲಿ ಆಳವಾಗಿ ನಾವು ಬೇರೂರಿ ಆತನಲ್ಲೇ ನಾವು ನೆಲೆಗೊಂಡು ನಿಲ್ಲುವುದಾದರೆ, ಆತನು ಕಷ್ಟಗಳಲ್ಲಿ ನಾವು ಕಳೆದುಕೊಂಡಂಥ ಎಲ್ಲವನ್ನು 2ರಷ್ಟಾಗಿ, 4ರಷ್ಟಾಗಿ, 100ರಷ್ಟಾಗಿ ಆತನು ತಿರುಗಿ ನಮಗೆ ಅದನ್ನು ಕೊಡುವಾತನಾಗಿದ್ದಾನೆ. ಇನ್ನೂ ಹೆಚ್ಚಾಗಿ ನಮ್ಮನ್ನು ಸಂತೋಷದಿಂದಲೂ ಸಮಾಧಾನದಿಂದಲೂ ಆಶೀರ್ವಾದಗಳಿಂದಲೂ ಆತನು ನಮ್ಮನ್ನು ತುಂಬಿಸುವಾತನಾಗಿದ್ದಾನೆ. ಹಾಲೆಲೂಯಾ. ನಮಗಿರುವಂಥ ಇಕ್ಕಟ್ಟಿನ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ ಏನೇ ಇರ್ಬೋದು, ಇದರ ಮಧ್ಯದಲ್ಲಿ ನಾವು ಆತನ ಮುಖವನ್ನು ನೋಡೋಣ. ಆತನ ಮುಖವನ್ನು ದೃಷ್ಟಿಸಿ ಇನ್ನೂ ಹೆಚ್ಚಾಗಿ ಆತನೊಟ್ಟಿಗೆ ಬೇರೂರಲು ನಾವು ಪ್ರಯತ್ನ ಮಾಡುವುದಾದರೆ ಖಂಡಿತವಾಗಿಯೂ ನಮಗೂ ಸಹ ದಾವೀದನು ಯಾವ ರೀತಿ ಈ ವಾಕ್ಯವನ್ನು ಹೇಳಿದನೋ ಅದೇ ರೀತಿ ನಾವು ಆವಾಗ ನಾವು ನೆನೆಸುತ್ತೇವೆ, ಹೌದು, ಆ ಕಷ್ಟ ಬಂದಿದ್ದು ಒಳ್ಳೆಯದಕ್ಕೆ, ಆ ಕಷ್ಟ ಬಾರದೇ ಇದ್ದಿದ್ದರೆ ಈ ರೀತಿಯಾಗಿ ಇರಲು ಸಾಧ್ಯವಿರುತ್ತಾ ಇರಲಿಲ್ಲ. ಅನೇಕ ವೇಳೆ ಕಷ್ಟಗಳ ಪರಿಸ್ಥಿತಿ ಬರುವಾಗ ಅನೇಕ ವಿಚಾರಗಳನ್ನು, ಅನೇಕ ಸಂಗತಿಗಳನ್ನು ದೇವರು ನಮಗೆ ಕಲಿಸಿಕೊಡ್ತಾನೆ. ಯಾವಾಗ ಕಷ್ಟದ ಮಾರ್ಗದಲ್ಲಿ ಹಾದು ಹೋಗುತ್ತೇವೋ ಆವಾಗ ನಾವು ಸಹ ಇನ್ನೊಬ್ಬರಿಗೆ ಅವರನ್ನು ಧೈರ್ಯಪಡಿಸಲು, ಸಾಂತ್ವನ ಮಾಡಲು, ಸಂತೈಸಲು ದೇವರು ನಮ್ಮನ್ನು ಶಕ್ತಿಗೊಳಿಸುವಾತನಾಗಿದ್ದಾನೆ. ಹಾಲೆಲೂಯಾ. ಈ ರೀತಿಯಾದ ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಈ ದಿನಮಾನಗಳಲ್ಲಿ ನೀವು ಹಾದು ಹೋಗುವುದಾದರೆ ಖಂಡಿತವಾಗಿಯೂ ಪ್ರಿಯರೇ, ನೀವು ನಜರೇತಿನ ಯೇಸುವಿನ ಮುಖವನ್ನು ನೀವು ದೃಷ್ಟಿಸಿ ನೋಡುವುದಾದರೆ ಆತನು ನೀವು ಹಾದು ಹೋಗುವ ಎಲ್ಲ ಕಷ್ಟದ ಪರಿಸ್ಥಿತಿಗಳನ್ನು ಬದಲಾಯಿಸಿ ಆತನು ನಿಮಗೆ ಬೇಕಾದ ಆಶೀರ್ವಾದಗಳನ್ನು, ಸಂತೋಷ, ಸಮಾಧಾನವನ್ನು ಆತನು ಕೊಡುವಾತನಾಗಿದ್ದಾನೆ. ನಾವು ಮಾಡಬೇಕಾದಂಥದ್ದೆಲ್ಲ ಒಂದೇ, ಕಷ್ಟಗಳಲ್ಲಿ ನಾವು ದೇವರ ಮೇಲೆ ಗುಣಗುಟ್ಟದೆ, ದೇವರನ್ನು ನಾವು ದೂಷಿಸದೆ, ಇದು ಹಿತಕರವಾಗಿದೆ ಎಂಬುದಾಗಿ ನೆನೆಸುತ್ತಾ
ಆ ಕಷ್ಟದ ಮಧ್ಯದಲ್ಲಿ ನಾವು ದೇವರೊಟ್ಟಿಗೆ ಪ್ರಾರ್ಥನೆಯಲ್ಲೂ ವಾಕ್ಯದಲ್ಲೂ ಆರಾಧನೆಯಲ್ಲೂ ನಾವು ಹಾದು ಹೋಗುವುದಾದರೆ ಖಂಡಿತ ಜಯದ ಜೀವಿತವನ್ನು ಆತ ನಮಗೆ ಒದಗಿಸಿಕೊಡುವ ಆತನಾಗಿದ್ದಾನೆ. ಹಾಲೆಲ್ಲೂಯ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅಪ್ಪ ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದನ್ನು ದೇವರೇ ಯಾವ ರೀತಿ ಕರ್ತನೆ ಏಸಪ್ಪ ಅನುಭವವು ನನಗೆ ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತುಕೊಂಡೆನೆಂಬುದಾಗಿ ದಾವೀದನು ಹೇಗೆ ಹೇಳಿದನೋ ಅಪ್ಪ, ಅದೇ ರೀತಿ ತಂದೆ ಆದ ದೇವರೇ, ನಾವು ಹಾದು ಹೋಗುವಂಥ ಈ ಪರಿಸ್ಥಿತಿಗಳಲ್ಲಿ, ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ, ಕಷ್ಟದ ಪರಿಸ್ಥಿತಿಗಳಲ್ಲಿ, ವೇದನೆಗಳಲ್ಲಿ, ಬಾಧೆಗಳಲ್ಲಿ, ರೋಗಗಳಲ್ಲಿ ಹಾದು ಹೋಗುವಂಥ ಈ ದಿನಮಾನಗಳಲ್ಲಿ ದೇವರೇ, ನಾವು ನಿನ್ನನ್ನು ದೂಷಿಸದೆ ಗುಣಗುಟ್ಟದೆ ಅಪ್ಪ, ಈ ಕಾರ್ಯಗಳು ಅನುಮತಿಸಿರುವ ನೀವು ನಮಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದನ್ನು ನೀವು ಕೊಡುವುದಕ್ಕಿದ್ದೀರಿ, ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕಿದ್ದೀರಿ, ಸಂತೋಷವನ್ನು ಸಮಾಧಾನವನ್ನು ನೀವು ಕೊಡಲಿಕ್ಕಿದ್ದೀರಿ ಎಂಬುದನ್ನು ನೆನೆಸುತ್ತಾ ನಾವು ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲಿ ಬೇರೂರಿ ನಿನ್ನೊಟ್ಟಿಗೆ ನಡೆಯುವಂಥ ಕೃಪೆ ನೀನು ಅನುಗ್ರಹ ಮಾಡಿದೇವ್ರೆ. ಎಸೆಯ ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಯಾರೆಲ್ಲ ಅವರು ದೇವರೇ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರೆಲ್ಲರೂ ದೇವರೇ ಅಪ್ಪ ಹಾದು ಹೋಗೋ ಪರಿಸ್ಥಿತಿಗಳಲ್ಲಿ ನಿನ್ನ ಕೃಪೆ ಅವರ ಮೇಲೆ ಚಲಿಸಲಿ, ಆ ಕಷ್ಟಗಳಿಂದ ಅವರನ್ನು ಬಿಡಿಸಿ ನಿನ್ನ ಸಂತೋಷದಿಂದ ಅವರನ್ನು ತುಂಬಿಸೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದೇವರೇ. ಎಸೆಯ ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಎಸೆಯ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ನೀವು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೇಸ್ ದ ಲಾರ್ಡ್.